ಬೆಂಗಳೂರಿನಿಂದ ಹೊರಟು ಒಂದು 100 ಕಿಲೋಮೀಟರ್ ಡ್ರೈವಿಂಗ್ ಇವತ್ತು. ವೆರಿ ವೆರಿ ಸ್ಪೆಷಲ್ ಈ ಎಪಿಸೋಡ್. ಇಡೀ ಕನ್ನಡ ನಾಡಿನ ಜನತೆ ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಬಿಕಾಸ್ ನಾವು ಬರ್ತಾ ಇರೋದೇ ಒಂದು ಅದ್ಭುತವಾದಂತಹ ಜಾಗಕ್ಕೆ. ಒಂದು ಸ್ಥಳ, ಇನ್ನೊಂದು ನನ್ನ ಜೊತೆ ಯಾರಿದ್ದಾರೆ, ಎರಡೂ ಕೂಡ ತುಂಬ ನನ್ನ ಬದುಕಿನ ಅವಿಸ್ಮರಣೀಯ ಘಳಿಗೆ ಇವತ್ತು ಅಂತ ನಾನಂತೂ ಹೇಳೋಕ್ಕೆ ತುಂಬ ಬಯಸ್ತೀನಪ್ಪ. ಯಾಕೆಂದರೆ ನನ್ನ ಜೊತೆ ಇರೋದು ನನ್ನ ಅದರದೇನು ಡಾಕ್ಟರ್ ಬಿ ಜಯಶ್ರೀ ಅಮ್ಮ. ಅಮ್ಮ, ನಿಮ್ಮ ಜೊತೆ ಜರ್ನಿ ಮಾಡಿದ್ದೆ ಗೊತ್ತಾಗಿಲ್ಲ ಬೆಂಗಳೂರಿಂದ. ನೀವು ಇಷ್ಟು ವರ್ಷ ಓಡಾಡ್ತಿರ್ತೀರಲ್ಲ, ಪ್ರತಿ ಸರಿ ಬರ್ಬೇಕಾದ್ರೂ ತುಂಬ ನೆನಪುಗಳು ಕಾಡುತ್ತಾ ಈ ರೋಡು? ಹಾಂ, ಕಾಡುತ್ತೆ. ಇದೊಂಥರ ಹೊಸ ನೆನಪುಗಳು ನನಗೆ. ಈ ತೊಂಗನಹಳ್ಳಿಗೂ ಬಿ ಜಯಶ್ರೀ ಅಮ್ಮಂಗೂ ಅವಿನಾಭಾವ ಸಂಬಂಧ. ಅದರ ಒಂದು ಎಕ್ಸ್ಕ್ಲೂಸಿವ್ ಸ್ಪೆಷಲ್ ನಿಮ್ಮ ನ್ಯೂಸು ಚಾನಲ್ನಲ್ಲಿ ತೋರಿಸೋಕೆ ಅಂತಲೇ ಈ ಒಂದು ಪ್ರಯತ್ನ ನನ್ನದು. ಬಹಳ ಇಷ್ಟಪಟ್ಟು ಇಡೀ ಜಗತ್ತಿಗೆ ತೋರಿಸ್ಬೇಕು ಅಂತ ಈ ಪ್ರಯತ್ನವನ್ನು ನಾವಿವತ್ತು ನಿಮಗೋಸ್ಕರ ಮಾಡ್ತಾಯಿದ್ದೀವಿ. ಅಮ್ಮ ಇಲ್ಲೊಂದು ರಂಗ ಚಟುವಟಿಕೆಯನ್ನು ಮಾಡೋದಕ್ಕೆ ಅಂತಲೇ ಒಂದು ರಂಗಸ್ಥಳವನ್ನು ಕಟ್ಟಿದ್ದಾರೆ. ಅದನ್ನು ತೋರಿಸ್ಬೇಕು ಅನ್ನೋದೇ ಒಂದು ಸ್ಪೆಷಲ್ ಎಪಿಸೋಡ್. ಬೆಂಗಳೂರಿಂದ ಒಂದು 100 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಬಂದಿದ್ದೀನಿ. ಎ ಸಿ ಹಾಕ್ಕೊಂಡಿದ್ದೆ, ತಣ್ಣಗೆ ಆರಾಮಾಗಿದ್ದೆ ಅಂತ. ಜೊತೆಗೆ ನಿಮ್ಗಾಗಲೇ ಗೊತ್ತಲ್ಲ, ಜಯಶ್ರೀ ಅಮ್ಮ ಅವ್ರನ್ನೂ ಕೂಡ ಜೊತೆ ಕರ್ಕೊಂಬಂದಿದ್ದೀನಿ. ಇದು ಅವರ ಕನಸಿನ ಜಾಗ. ಬೆಂಗಳೂರಿಂದ ತುಮಕೂರಿಂದ ಲೆಫ್ಟ್ ಅಂತ ತೊಗೊಂಡ್ರೆ ಗುಬ್ಬಿ ಕಡೆ ಬರ್ತೀವಿ. ಅಲ್ಲಿಂದ ಒಳಗಡೆ ಬಂದರೆ ತೊಂಗನಹಳ್ಳಿ ಅಂತ ಒಂದು ಜಾಗ. ಮತ್ತು ತೊಂಗನಹಳ್ಳಿ ಅಮ್ಮನ ಕೇಳೇ ಹೇಳ್ತಾ ಇದ್ದೀನಿ ದಿನ. ಈ ತೊಂಗನಹಳ್ಳಿ ಜಾಗ ಅವರ ಕನಸಿನ ಜಾಗ. ಇದು ಅಲ್ಲಿಗಿಂತನೂ ತಣ್ಣಗೆ ಫೀಲ್ ಆಗ್ತದೆ, ಯಾಕೆಂದರೆ ಅರಳಿ ಮರದ ಕೆಳಗಡೆ ಕೂತಿದ್ದೀನಿ ಅಂತ. ಈ ಜಾಗ ಮಗದೊಂದು ರಂಗ ಚಟುವಟಿಕೆಯ ಈ ಭಾಗಕ್ಕೆ ಸೀಮಿತ ಮಾಡಬೇಕು ಅಂತ ಅಮ್ಮನ ಆಸೆ. ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ. ಈಗಾಗಲೇ ಅವರ ನಾಟಕಗಳು ಇಲ್ಲಿ ಪ್ರದರ್ಶನಗೊಳ್ತಾ ಇದೆ. 100 ಜನ ಸುತ್ತಮುತ್ತ ಗ್ರಾಮದವರು ಬಂದು ಈ ನಾಟಕಗಳನ್ನು ನೋಡ್ತಿದ್ದಾರೆ. ಹಾಗಾಗಿ ಅದನ್ನು ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ ನನ್ನ ಆಸೆ ಆಗಿತ್ತು. ಹಾಗಾಗಿ ಅಮ್ಮ ನಮ್ಮ ಜೊತೆ ಇದ್ದಾರೆ. ಲೆಟ್ಸ್ ಗೋ. ಅಮ್ಮನೂ ಆರಾಮಾಗಿ ಇಲ್ಲೊಂಥರ ಬಂದರೆ ತಣ್ಣಗೆ ಕೂತ್ಬಿಡ್ತೀವಲ್ವಾ? ತಣ್ಣಗಿದೆ ಜಾಗ. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಇಲ್ಲಿ ಬಂದರೆ? ಇಲ್ಲ, ನಂಗೆ ಭಾಳ ಖುಷಿ ಆಗುತ್ತೆ. ಜೊತೆಲಿ ಸ್ವಲ್ಪ ನೋವು ಆಗುತ್ತೆ, ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ ಇಲ್ಲಿ ಅಂತ. ಏಕೆಂತಂದರೆ ಡೆವಲಪ್ ಆಗಬೇಕಲ್ವ, ಗ್ರೀನ್ ರೂಮ್ಗಳು ಆಗಬೇಕು, ಹಣ ಬೇಕು. ಯಾಕೆ ಕನಸು ಯಾಕಿತ್ತು ಇಲ್ಲಿ ಮಾಡಬೇಕು ಅಂತ? ಹಳ್ಳಿಲಿದ್ದರೆ ಬೆಳೆಯುತ್ತೆ ಅಂತ ನನ್ನ ಮನಸ್ಸು. ರಂಗಭೂಮಿ ಜನಗಳಿಗೆ ಪರಿಚಯ ಆಯಿತು ಅಂತಂದರೆ ಪರಿಸರದ ಬಗ್ಗೆ ಅವರಿಗೆ ಅರಿವು ಮೂಡಿಸ್ಬಹುದು, ವ್ಯಕ್ತಿತ್ವದ ಬಗ್ಗೆ ಅರಿವು ಮೂಡಿಸ್ಬೋದು. ಎಷ್ಟೊಂದು ಟ್ಯಾಲೆಂಟ್ ಇರುತ್ತೋ ಏನೋ ಹಳ್ಳಿಲಿ, ಯಾರಿಗೂ ಗೊತ್ತು ಅಲ್ವಾ? ಅದನ್ನೆಲ್ಲ ಬಳಸ್ಕೋಬೇಕಾಗ ನಾವು. ಅವ್ರಿಗೂ ಒಂದು ಆಸೆ ಆಕಾಂಕ್ಷೆ ಇರುತ್ತೆ, ಎಲ್ಲೋ ಒಂದು ವೇದಿಕೆ ಬೇಕು ಅನ್ನೋದು. ಸೊ ಇದು ಯಾಕೆ ಆಗಬಾರ್ದು ಅವರಿಗೆ ಒಂದು ವೇದಿಕೆ ಅನ್ನೋ ಒಂದು ನನ್ನ ಆಸೆ. ಅದಕ್ಕೆ ಇದನ್ನು ಸತ್ಯವ್ರನ್ನ ಕೇಳಿ, ಇದೆಲ್ಲ ಸತ್ಯವ್ರು ಬಂದು ಅಳೆದು ಈ ಥರ ಮಾಡಿ ಅಂತೆಲ್ಲ ಹೇಳಿ ಹೋದರು. ಸತ್ಯವರು ಹೌದು, ಅವ್ರು ಬಂದು ಇಲ್ಲಿ ಕೂತ್ಕೊಂಡು ಅವರು ಒಂದು ನನಗೆ ಸ್ಟ್ಯಾಂಡ್ಗಳು ಕೊಟ್ಟಿದ್ದಾರೆ, ಲೈಟ್ದು ಸ್ಟ್ಯಾಂಡು. ಲೈಟ್ ಇಲ್ಲಿ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಮತ್ತು ಅರು ಮತ್ತು ಗಾಯತ್ರಿ ಇಬ್ಬರು ಸೇರಿ ಚಾಪೆಗಳು ಕೊಟ್ಟರು. ನಾನು ಅಂದಿದ್ದೆ ಇಲ್ಲಿ ಚಾಪೆಗಳು ಹಾಕ್ತಾ ಇದ್ದೀನಿ, ನನಗೆ ಎಲ್ಲಿ ಸಿಗುತ್ತೆ ದಪ್ಪನೆ ಚಾಪೆ. ಸೊ ದಿಢೀರಂತ ಅವ್ರು ಸ್ಪಾನ್ಸರ್ ಮಾಡಿದ್ರು ನನಗೆ. ಶೋ ಆದಾಗ ಆ ಚಾಪೆಗಳನ್ನ ಇಲ್ಲಿ ಕಟ್ತೀವಿ, ಅದೇ ನಮಗೆ ವಿಂಗ್ ಆಗುತ್ತೆ.
ಅವನಿಗೆ ಇಲ್ಲ ಅದಕ್ಕೂ ಮುಂಚೆ ನಾನು ಇದು ತೆಂಗಿನ ಗರಿ ಇರುತ್ತಲ್ಲ ಆ ಗರಿನಲ್ಲಿ ವಿಂಗ್ಸ್ ಮಾಡಿ ಕಟ್ತಾ ಇದ್ವಿ ಎಲ್ಲ. ಇಲ್ಲಿ ತುಂಬ ಅದ್ರದ್ದು ಪರ್ಫಾರ್ಮೆನ್ಸ್ ಆಗ್ಬೇಕಾದ್ರೆ ನೋಡಬೇಕು ನೀವು. ಅದು ಲೈಟ್ ಬಿದ್ದ ತಕ್ಷಣ ಅದ್ರದ್ದು ರೂಪನೇ ಬದಲಾಗೋಗ್ಬಿಡುತ್ತೆ. ಹೌದು, ಏನು ಬ್ಯೂಟಿಫುಲ್ಲಾಗಿ ನಿಲ್ತಾಳೆ ಅಲ್ಲಿ ತಾಯಿ, ತುಂಬ ಸೊಗಸಾಗಿ ನಿಲ್ತಾಳೆ, ಪ್ರಬುಢತೆ ಇರುವಂಥ ಒಂದು ತಾಯಿ ಅನ್ನೋ ಥರದಲ್ಲಿ ನಿಲ್ತಾಳೆ. ಹೆಂಗೆ ಕರೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಅರಳಿ ಕಟ್ಟೆನ, ಅರಳಿ ಮರನ? ಅರಳಿ ಮರ ಇರಲಿಲ್ಲ. ಇದು ನಮಗೆ ಸೈಟ್ ತೋರಿಸಿದ್ರು, ಈ ಜಾಗ ಇದೆ ನೋಡಿ ಅಂತ. ಆಗ ನಾನಂದ್ರೆ ಈ ಅರಳಿ ಮರ ನಮಗೆ ಬರೋದಾದ್ರೆ ಈ ಜಾಗ ಓಕೆ ಅಂತಂದ್ರೆ. ಅವಾಗಲೇ ಅರಳಿ ಮರ ಬೇಕಿತ್ತು ನಿಮಗೆ? ಕತ್ತರಿಸ್ಬಿಟ್ಟಿದ್ರು ಪೂರ್ತಿ. ಬರೀ ಒಂದು 3 ಅಡಿನೋ ಏನೋ ಇತ್ತು ಅಷ್ಟೇ, ಎಲ್ಲ ಫುಲ್ ಕತ್ತರಿಸ್ಬಿಟ್ಟಿದ್ರು. ಅರಳಿ ಮರ ಕಡಿಬಾರ್ದು ಅಂತಾರೆ, ಗೊತ್ತಿಲ್ಲ ಅದು ಯಾತಕ್ಕೆ ಅನ್ನೋದು, ಬಟ್ ಹೇಳ್ತಾರೆ. ಅಂದ್ರೆ ಅದು ಬರಂಗಿದ್ರೆ ನಾವು ಇದನ್ನ ತಗೋತೀವಿ ಅಂತ ಅಂದೆ. ಅಳ್ದಾಗ ಒಳಗಡೆನೇ ಬಂತು. ಸೊ ಅದಕ್ಕೆ ಈ ಜಾಗ 8 ವರ್ಷದಲ್ಲಿ ಕೋವಿಡ್ಗೂ ಮುಂಚೆ ಆಗಿದ್ದು. ತುಂಬ ಚೆನ್ನಾಗಿ ಸತ್ಯನಾರಾಯಣ ರಾಜು ಗೊತ್ತಲ್ಲ, ಡಾನ್ಸರ್, ಭರತನಾಟ್ಯ, ಅವ್ರ ಅಮ್ಮ ನಾನು ಬಂದು ಇದನ್ನ ಇನಾಗ್ರೇಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಬಂದು ಅವರು ಫಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರು ಡಾನ್ಸ್. ಮೊದಲ ಕಾರ್ಯಕ್ರಮಕ್ಕೆ ಎಲ್ಲ ಬಂದ್ಬಿಟ್ಟಿದ್ರು ಇಲ್ಲಿಗೆ ನೋಡಕ್ಕೆ? 3 ಜನ ಬಂದಿದ್ರು ಅವತ್ತು. ಆ್ಯಕ್ಚುಲಿ ಸ್ಪಂದನ ಡೇ ಇತ್ತು ಕೂಡ. ನಾವು ನಮ್ಮ ಸ್ಪಂದನ ಹುಡುಗಿರೆಲ್ಲ ಬಂದಿದ್ರಲ್ಲ, ಇಲ್ಲಿ ರಂಗಗೀತೆ ಹಾಡ್ಸೋಣ, ಸತ್ಯನಾರಾಯಣದವ್ರದ್ದು ಒಂದು ಪ್ರೋಗ್ರಾಮ್ ಆಗಿ ರಂಗಗೀತೆ ಹಾಡ್ಸೋಣ, ಮತ್ತು ಒಂದು ರಂಗಗೀತೆ ಅವ್ರದ್ದು ಡಾನ್ಸು ಮತ್ತು ರಂಗಗೀತೆ ಹಿಂಗೆ ಡಿಸೈನ್ ಮಾಡಿದ್ದೆ. ಸೊ ಅದಕ್ಕೂ ಮುಂಚೆ ಹಳ್ಳಿಗೆ ಹೋಗ್ಬಿಟ್ಟು ಎಲ್ಲರಿಗೂ ಬೇವು ಬೆಲ್ಲ ಮತ್ತು ಎಳ್ಳು ಕೊಟ್ಬಿಟ್ಟು ಅರ್ಶಿನ ಕುಂಕುಮ ಕೊಟ್ಟು ಕರೀರಿ, ಅವ್ರಿಗೆ ಅದೇ ಖುಷಿ ಆಗುತ್ತೆ. ಅದೇ ಆತ್ಮೀಯತೆ ಅಲ್ವಾ? ಅಂದ್ರೆ ಪ್ರತಿಯೊಂದು ಮನೆಗೂ ಹೋಗಿ ಹೌದು ಕರೆದು ಬೆಲ್ಲ ಕೊಡೋದು, ಎಳ್ಳು ಕೊಡೋದಾ? ಎಳ್ಳು ಬೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಇಲ್ಲಿ ಪ್ರೋಗ್ರಾಮ್ ಇದೆ ಬನ್ನಿ ಅಂತ ಬಂದರು. ಒಂದು ಬಿಗಿನಿಂಗ್ 6 ಗಂಟೆ ಎಷ್ಟೊತ್ತಿಗೆ ಸುಮಾರು ಒಂದು 5-6 ಜನ ಇದ್ರು. 5-6 ಜನ ಇದ್ರು. ಆಮೇಲೆ ಹಾಡಕ್ಕೆ ಶುರು ಮಾಡಿದ್ವಿ. ಶುರು ಮಾಡೋಣ 7 ಗಂಟೆಗೆ ಶುರು ಮಾಡೋಣ ಅಂತೇಳಿ 7 ಗಂಟೆಗೆ ಶುರು ಮಾಡಿದ್ವಿ. ಬಂದರು ಒಂದು 100 ಜನ ಬಂದರು. ನನಗಿಲ್ಲಿ ಜಾಗನೇ ಸಾಕಾಗಲಿಲ್ಲ, ಹಂಗಾಗೋದು. ಸಾಕಷ್ಟು ಜನ MP ಕೇಳಿ ಒಂದು 4 ಕೋಟಿನಲ್ಲಿ 350 ಸೀಟ್ಗಳಿರುವಂಥ ಒಂದು ರಂಗಮಂದಿರ ಇದೆ. ಮತ್ತು ಅಲ್ಲಿ ತಾತನ ಒಂದು ಫೋಟೋಗಳ ಎಕ್ಸಿಬಿಷನ್ ಮಾಡಿದ್ದೀನಿ. ಮೇಲೆ ಅವರ ಗುಬ್ಬಿ ವೀರಣ್ಣ ಪ್ರಶಸ್ತಿ ಬಂದಿರೋವಂಥವ್ರದ್ದು ಫೋಟೋಗಳೆಲ್ಲ ಹಾಕಿ, ಅವರು ವೀರಣ್ಣವ್ರ ಬಗ್ಗೆ ಏನೇನು ಬರೆದಿದ್ದಾರೆ ಅದರದ್ದೆಲ್ಲ ಹಾಕಿ, ಅದು ಶಶಿಧರ ಅವ್ರು ಮಾಡಿಕೊಟ್ರು. ಕೆಳಗಡೆ ಫೋಟೋಗೆಲ್ಲ ವೀರೇಶ್ ಅಂತ ಅವರು ಫೋಟೋನೆಲ್ಲ ದೊಡ್ಡದು ಮಾಡಿ ಅವರೆಲ್ಲ ಕೊಟ್ಟರು. ಅದಕ್ಕೆ ಆನಂದು ಎಲ್ಲ ಸೇರ್ಕೊಂಡು ಅಲ್ಲಿ ಮಾಡಿದ್ರು. ಇದು ಮಾಲ್ತಮ್ಮ ಅಮ್ಮನ ಹೆಸರಿನಲ್ಲಿ ಶುರು ಮಾಡಿರುವಂಥದ್ದು. ಇದು ಮಾಲ್ತಮ್ಮ ಆರ್ಟ್ ಫೌಂಡೇಶನ್ ಅಂತ. ಮಾಲ್ತಮ್ಮ ವೃತ್ತಿರಂಗ ಭೂಮಿಯ ಒಂದು ಜಾಗ. ಇಲ್ಲಿ ವೃತ್ತಿರಂಗ ಭೂಮಿ ಬಗ್ಗೆ ಹೇಳಬೇಕು, ಮಕ್ಕಳ ಚಿಲ್ಡ್ರನ್ಸ್ ಥಿಯೇಟ್ರ್ ಆಕ್ಟಿವಿಟೀಸ್ ಆಗಬೇಕು. ಒಂದು ರೌಂಡ್ ಸುಮ್ಮನೆ ಹೋಗೋಣ ಮಾತಾಡ್ತಾ. ಒಂದು ಓಪನಿಂಗ್ ಟಾಕ್. ಅಮ್ಮಂಗೆ ಖುಷಿ ಇದೆ ಇಂಥ ಕಡೆ ಬಂದು ಈ ಥರದೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ. ಬೇಜಾರಿದೆ, ಆಸಕ್ತರು ಹೆಚ್ಚು ಬರಬೇಕು ಅಂತ, ಮತ್ತು ಸರ್ಕಾರವೂ ಕೂಡ ದೊಡ್ಡ ಮಟ್ಟಕ್ಕೆ ಕೈ ಜೋಡಿಸ್ಬೇಕು ಅಂತ. ಇಲ್ಲಿ ನಿಂತಾಗ ಸಿಗುವಂಥ ಅವರ ಟಾರ್ಗೆಟ್ ಇದೆ. ಓಕೆ. ಸೊ ಇದು ಮೈನ್ ಸ್ಟೇಜ್ ಇದು. ಓಕೆ. ಇಲ್ಲೆಲ್ಲ ಆಡಿಯನ್ಸ್ ಎಲ್ಲರೂ ಕೂತಿರ್ತಾರೆ. ಇಲ್ಲಿ ನಿಂತ ತಕ್ಷಣ ಕಲಾವಿದರಿಗೆ ಸಿಗುವಂಥ ಜೋಶೇ ಬೇರೆ, ಸಂತೋಷನೇ ಬೇರೆ, ಖುಷಿನೇ ಬೇರೆ ಅಲ್ಲ? ನನಗೆ ಈ ಜಾಗ ಮತ್ತು ಅಲ್ಲಿ ಕ್ಲಾಸಸ್ ನಡೆಯಬೇಕು ಅಂತ. ಇಲ್ಲಿ ಕ್ಲಾಸಸ್ ನಡೆದ್ರೆ ಸ್ಟೂಡೆಂಟ್ಸ್ಗಳು ಅಲ್ಲಿರಬೇಕು, ಮತ್ತು ಬರೋ ಅಧ್ಯಾಪಕರಾಗಿ ಅವ್ರಿಗೆ ಇಳಿಸೋ ಜಾಗ ಮಾಡಬೇಕು ಅಂತ. ಸೊ ಅಲ್ಲೊಂದು ಗೆಸ್ಟ್ ರೂಮ್ ಅಂತ ಇದೆ, ಬಟ್ ಅದು ಸಾಕಾಗಲ್ಲ. ಸೊ ಅದು ಮತ್ತು ಇಲ್ಲಿವರೆಗೂ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ, ಮಾಡಬೇಕು. ಆಮೇಲೆ ಇದಾಗಬೇಕು ಅಂತಂದರೆ ಅವ್ರಿಗೆ ಅಡುಗೆ ಮನೆ ಆಗಬೇಕು. ಅಡುಗೆ ಮನೆಗೆ ಒಂದು ಸ್ವಲ್ಪ ಜಾಗ ಇಟ್ಕೊಂಡಿದ್ದೀನಿ, ಆ ಕಡೆ ಎಲ್ಲ ಬರುತ್ತೆ. ಇಲ್ಲೇ ಎಲ್ಲಾದರೂ ಮಾಡ್ಕೋಬೇಕಾಗುತ್ತೆ. ಮಾಡಿ ತಿರ್ಗಾ ಆ ಸೈಡ್ ಒಂದು ಬಾಕ್ಸ್ ಅಂತ ಮಾಡಬೇಕು, ಸ್ಟುಡಿಯೋ. ಇದಿಷ್ಟಕ್ಕೂ ನನಗೆ ಅಮ್ಮಮ್ಮ ಅಂತಂದರೆ ಕಡಿಮೆ ಅಂತಂದರೆ ಒಂದು 70 ಆದರೂ ಬೇಕಾಗುತ್ತೆ. 70 ಲಕ್ಷ 70 ಲಕ್ಷ ಬೇಕಾಗುತ್ತೆ. ಈ ರಂಗಭೂಮಿ
ಅಥವಾ ಸಿನಿಮಾ ಅಥವಾ ಯಾವುದೇ ಕಲಾವಿದರು ಬದುಕಿನಲ್ಲಿ ನೆನ್ಪಾಡ್ಕೊಳ್ಳುವಂಥ ವ್ಯಕ್ತಿತ್ವ ಗುಬ್ಬಿ ವೀರಣ್ಣವರು. 70 ಲಕ್ಷ ಸರ್ಕಾರ ಮನಸ್ಸು ಮಾಡಿದ್ರೆ ಯಾವ ದುಡ್ಡು ಅಲ್ಲ ಅದು. ರಾಜ್ಯಸಭಾ ಸದಸ್ಯರು ಅಷ್ಟೇನೆ. ಅದಾದ್ಮೇಲೆ ಅದನ್ನ ಬಳಸ್ಕೊಳ್ಳೋ ಅಂತ ಮನಸ್ಸು ನನಗಿಲ್ಲ. ಅದು ಗೌರ್ಮೆಂಟ್ ನನಗೆ ಕೊಟ್ಟಂತ ಗೌರವ, ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಂತ ಗೌರವ. ಆ ಗೌರವನ ಎಷ್ಟು ಮಾಡಬೇಕೋ ಅವ್ರು ಕೊಟ್ಟಂತ ಫಂಡ್ಗಳನ್ನ ಎಜುಕೇಶನ್ಗೆ ಮತ್ತೆ ಹೆಲ್ತ್ಗೆ ಮತ್ತೆ ಕಲ್ಚರ್ಗೆ ಮಾತ್ರ ಉಪಯೋಗಿಸಿದ್ದೀನಿ. ಫುಲ್ ಅಮೌಂಟನ್ನು ಉಪಯೋಗಿಸಿದ್ದೀನಿ. ಸ್ವಂತಕ್ಕೆ ಅಂತ ಒಂದು ಪೈಸೆ ನಾನು ತಗೊಂಡೋಳಲ್ಲ. ಯಾರು ನನ್ನ ಹತ್ರ ಬಂದು ನಾನು ಲಂಚ ಕೊಡ್ತೀನಿ ನನಗೆ ಇದನ್ನು ಮಾಡಿ ಅಂತ ಹೇಳೋಷ್ಟು ಧೈರ್ಯನೂ ಇಲ್ಲ ನನಗೆ. ಸೊ ಬಂದವ್ರನ್ನ ಬೈದು ಕಳಿಸಿದ್ದೀನಿ ನಾನು. ಸೊ ಇಷ್ಟೆಲ್ಲ ಆಗಿರೋದ್ರಿಂದ ಜಯಶ್ರೀ ಸ್ವಲ್ಪ ಕೆಟ್ಟೋಳಾಗಿದ್ದಾಳೆ, ಗೊತ್ತಿಲ್ಲ. ಏನು ಕೇಳಿದ್ರು ಬಂದು ನಿಮ್ಮ ಹತ್ರ? ಇದನ್ನ ನನಗೆ ಒಂದು ರೋಡ್ ಮಾಡಿಸ್ಕೊಡಿ, ನಿಮಗೆ ಇಷ್ಟು ಕೊಡ್ತೀವಿ ಅಂತ. ಅಂದರೆ ರೋಡ್ ಮಾಡ್ಸಕ್ಕೆ ನಾನು ರೆಡಿ ಇಲ್ಲ. ರೋಡು, ಕಾಂಪೌಂಡು, ಮೋರಿ, ಸಮುದಾಯ ಭವನ ಇದಿಷ್ಟು ನಾನು ಮಾಡಲ್ಲ. ಇನ್ನೇನು ಮಾಡ್ತೀಯ ನೀನು, MP ಆಗಿದೆಯಲ್ಲ, ಬೇರೆ ಇದೆಯಲ್ಲ ನನಗೆ ಕೆಲಸ. ಎಷ್ಟು ನಾವು ಪ್ರಯತ್ನ ಪಟ್ಟಿದ್ದೀನಿ. ರೂಫ್ ಸೋಲಾರ್ನ ಶುರು ಮಾಡಿದೆ ನಾನು, ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ನಿಮಗೆ ಗೊತ್ತಾ? ಗೊತ್ತಿತ್ತು ನನಗೆ, ಆದರೆ ಎಲ್ಲಾಗಿದೆ ಎಷ್ಟಾಗಿದೆ ಅದು ಗೊತ್ತಿಲ್ಲ ನನಗೆ. ಇಲ್ಲ, ನಮ್ಮ ಆಫೀಸಿಗೆ ಫಸ್ಟ್ ನಾನು ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಆಗ್ತದೆ. ನಾನು ಹೋಗಿ ಅದನ್ನು 2 ಗೌರ್ಮೆಂಟ್ಗೆ ಹೇಳಿದ್ದೀನಿ, ಹಿಂಗೆ ನಾನು ಮಾಡಿದ್ದೀನಿ, ದಯವಿಟ್ಟು ಇದನ್ನು ಮಾಡಿಸಿ ಬೇರೆ ಕಡೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಗೌರ್ಮೆಂಟ್ಗೆ ವಾಪಸ್ ಹೋಗುತ್ತೆ, ನಾವು ಬಳಸ್ಕೊಂಡು ಮಿಕ್ಕಿದ್ದೆಲ್ಲ ಎಲೆಕ್ಟ್ರಿಸಿಟಿ ವಾಪಸ್ ಹೋಗುತ್ತೆ. ಯಾರೂ ಮಾಡಲಿಲ್ಲ, ಈಗ ಎಲ್ಲರೂ ಮಾಡ್ತಾ ಇದ್ದಾರೆ. ಫೈನ್, ಹೆಸರು ಯಾಕೆ ಬೇಕು, ಮಾಡಿದ ಕೆಲಸ ಅಷ್ಟೇ. ಈಗಲೂ ನಮ್ಮ MP ಆಫೀಸ್ನಲ್ಲಿ ಮೇಲ್ಗಡೆ ಸೋಲಾರ್ ಇದೆ, ವರ್ಕ್ ಆಗ್ತಾಯಿದೆ. ಒಳ್ಳೆದನ್ನು ಯಾವುದೇ ಆದರೂ ಯಾರದೇ ಆದರೂ ಅದನ್ನು ಅಡಾಪ್ಟ್ ಮಾಡ್ಕೋಬೇಕಲ್ವಾ? ಮಾಡಲಿಲ್ಲ ಯಾರೂ. ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಭಾಳ ಹೆಲ್ಪ್ ಆಗಿರೋದು. ಎನಿವೇಸ್, ಬಟ್ ಒಳ್ಳೆ ಕೆಲಸ ಮಾಡಿದ್ದೀನಿ. ಎಲ್ಲೋ ಒಂದು ಕಡೆ ಒಂದು ಹೃದಯದ ಒಂದು ಮೂಲೆಯಲ್ಲಿ ಸಂತೋಷ ಇದೆ, ತೃಪ್ತಿ ಅಲ್ಲ, ಸಂತೋಷ ಇದೆ. ಬಟ್ ನನ್ನ ಫಂಡ್ ಮಾತ್ರ ಭಾಳಷ್ಟು ಕಡೆಗೆ ಕೊಟ್ಟು ಬಂದಿದ್ದೀನಿ. ಜಯಶ್ರೀ ಫಂಡು ಮೂಲೆಗೆ ಹೋಗಿದೆ. ನನಗೆ ಅದೊಂದು ಖುಷಿ. ನಾಮಿನೇಟೆಡ್ MP ಆಗಿದ್ದಕ್ಕೆ ಇಡೀ ಭಾರತ ನನ್ನದು ಅಂತ ಎಲ್ಲ ಕಡೆನೂ ಹೋಗಿದ್ದೀನಿ ನಾನು. ಚಿರಾಪುಂಜಿಗೆ ಹೋಗಿ ಅಲ್ಲಿ ಕೊಟ್ಟಿದ್ದೀನಿ, ಸುಂದರ್ಬನ್ ಕೊಟ್ಟಿದ್ದೀನಿ, ಎಲ್ಲ ಕಡೆ. ನೋಡಿ, ಇವಾಗ ಇದಕ್ಕೊಂದು ಫಂಡ್ ಬಂದರೆ ಗುಡ್ ಅನ್ನೋ ಆಶಾಭಾವನೆ ಇದ್ದೀರಿ. ನಾನು ಎಷ್ಟು ಜನಕ್ಕೆ ಕೊಟ್ಟಿದ್ದೀನಿ, ಅವರಲ್ಲಿ ಯಾರಾದರೂ ಒಬ್ಬರಾದ್ರೂ ಜಯಶ್ರೀ ತಗೋ ಅಂತ ಕೊಟ್ಟರೆ ಭಾಳ ಖುಷಿಯಾಗುತ್ತೆ. ನಾನಂತೂ ನೆಕ್ಸ್ಟ್ ಅಂದ್ಕೊಂಡಿದ್ದೀನಿ, ಎಷ್ಟು ಮಟ್ಟಿಗೆ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ ನನಗೆ. ಹರೀಶ್ ಅವರೇ, ನಿಮ್ಮ ಹತ್ರ ಎಲ್ಲ ಬರ್ತೀನಿ, ನನಗೆ ನಿಮ್ಮ ಸಂಬಳದಲ್ಲಿ 1 ರೂಪಾಯಿ ಹಾಕಿ ನನಗೆ ದಯವಿಟ್ಟು ಅಂತ ಹೇಳಿ. ಪ್ರತಿ ತಿಂಗಳು ಅಲ್ಲ, ಒಂದು ಸರ್ತಿ ನನಗೆ 1 ರೂಪಾಯಿ ಹಾಕಿ ಅಂತ ಬರ್ತೀನಿ. ನೀವು ಇಷ್ಟ ಆದರೆ ನೀವು ಕೊಡಿ, ಬಲವಂತ ಅಂತ ಮಾಡಲ್ಲ. ಅಮ್ಮನ ಜೊತೆ ಬೆಂಗಳೂರಿಂದ ಬರ್ಬೇಕಾದ್ರೆ ಮಧ್ಯ ನಿಲ್ಲಿಸಿದಾಗಲೂ ಕೂಡ, ಅಮ್ಮ ನಿಮ್ಮ ಧ್ವನಿಗೆ ನಾವೆಲ್ಲರೂ ಕೂಡ ಅಭಿಮಾನಿಗಳು, ನಿಮ್ಮ ನಟನೆಗೆ ಅಭಿಮಾನಿಗಳು, ತುಂಬ ಜನ ಬಂದು ನಿಮ್ಮನ್ನು ಹೊಗಳ್ತಾ ಇದ್ರು. ಅಂದರೆ ಇವಾಗಲೂ ಕೂಡ ನಿಮ್ಮನ್ನು ಜನ ಹಂಗೆ ಪ್ರೀತಿ ಮಾಡ್ತಾರೆ. ಜನಗಳ ಪ್ರೀತಿಯಿಂದನೇ ಬುದ್ಧಿ ನಾನು ಇವತ್ತು ಇಷ್ಟೊತ್ತವರೆಗೂ ಇರೋದು, ಇಷ್ಟು ವರ್ಷ ಬದುಕಿರೋದು ಅವರಿಂದನೇ. ಆ ಪ್ರೀತಿಯಿಂದನೇ, ಆ ಪ್ರೀತಿ, ಆತ್ಮೀಯತೆ ಹೃದಯದಲ್ಲಿಟ್ಟು ನನ್ನನ್ನು ಪ್ರೀತಿ ಮಾಡ್ತಾರೆ. ಸುಮ್ಮನೆ ಪ್ರೀತಿ ಮಾಡೋದಲ್ಲ. ಒಂದು ಸರ್ತಿ ಕುವೆಂಪು ಅವರ ವಿಶ್ವವಿದ್ಯಾಲಯಕ್ಕೆ ಒಂದು ಫಂಕ್ಷನ್ಗೆ ಹೋಗಿದ್ದೆ. ವಾಪಸ್ ಬರಬೇಕಾದ್ರೆ ಅಲ್ಲಿ ನರ್ಸರಿಗೆ ಏನಾದ್ರು ಹಣ್ಣಿಂದ ಏನಾದ್ರು ಸಿಗುತ್ತಾ ನೋಡೋಣ ಅಂತ ಅಲ್ಲಿ ಹೋಗಿದ್ವಿ. ಅಲ್ಲಿ ನೋಡಿದ್ವಿ, ನಮಗೆ ಬೇಕಾದ ಇರಲಿಲ್ಲ. ಸರಿ, ವಾಪಸ್ ಬರ್ಬೇಕಾದ್ರೆ ಎಲ್ಲರೂ ಫೋಟೋಗೆ ಅಂತ ಓಡಿ ಬಂದರು. ಮೇಡಮ್ ಫೋಟೋ. ಒಂದು ಹೆಂಗ್ಸ್ ಮಾತ್ರ, ಸುಮಾರು ಆಕೆಗೆ 45-50 ವರ್ಷನೂ ಆಗಿದೆ. ಸುಮ್ಮನೆ ಬಾಗಿಲಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ಲು ನನ್ನ ಆಯಮ್ಮ. ಅಲ್ಲಿ ಮುಖ್ಯಸ್ಥರು, ಬಾರೇ ತಾಯಿ ಬಾ ಅಂತ. ಇಲ್ಲ, ಏಕೆ ನಾಚಿಕೆ ಹಾಕಿ ಬಾ. ನಾಚಿಕೆ ಅಲ್ಲೋ ಯಪ್ಪ, ಮತ್ತೆ ಬಾ ನೀನು ಫೋಟೋಗೆ. ಆಕೆ ಇಲ್ಲಿದ್ದಾಳ್ರಿ, ನನಗೆ ಬೇಡ, ನನಗೆ ಇಲ್ಲೇ ಇದ್ದಾಳೆ, ನೀವು ತೆಗೆಸ್ಕೊಳ್ಳಿ ಫೋಟೋನ ಅಂದರು. ಓಡೋಗಿ ನಾನು ಆಕೆಗೆ ನಮಸ್ಕಾರ ಮಾಡ್ಬಿಟ್ಟು ಬಂದೆ. ಎಂಥ ದೊಡ್ಡ ವ್ಯಕ್ತಿ ಅಲ್ವಾ. ಸೊ ಫೋಟೋ ಹಾಕಬೇಕು, ಹೃದಯದಲ್ಲಿ ಇದ್ದಾರೆ ಆಕೆ ಅಂತ ಅವ್ರು ಹೇಳಿದ್ದು. ಈ ಥರ ನನ್ನ ಜೀವನದಲ್ಲಿ ಸಾಕಷ್ಟಾಗಿದೆ. ಒಂದು ಸರ್ತಿ ಯಾವುದೋ ಒಂದು ಅಮ್ಮನಿಗೆ ನಂಗೊಂದು ಬಳೆ ಮಾಡಿಸ್ಕೊಡೋ ಅಂತ ಕೇಳಿದ್ರು. ಕೆಂಪು ಕಲ್ಲಿದ್ದು ಬೇಕು ಅಂತ. ಸೊ ಒಂದು ಮಲ್ಲೇಶ್ವರಂನಲ್ಲಿ ಒಂದು ಅಂಗಡಿಗೆ ಹೋಗಿದ್ದೆ.
ಅಲ್ಲಿ ಬಳೆ ಮಾಡ್ಸೋಕ್ಕೆಲ್ಲ ಕೊಟ್ಟು ಈಚೆ ಬಂದ ತಕ್ಷಣ ಒಂದು ಹುಡುಗ, ಆತ ಬಹುಶಃ ಒಂದು 25 ವರ್ಷ 30 ವರ್ಷ ಇರ್ಬೋದು, ಚಿಕ್ಕ ಹುಡುಗ, 20 ವರ್ಷ ಇರ್ಬೋದು, ಕೈ ಕಟ್ಕೊಂಡು ನಿಂತಿದ್ದ. ಅಮ್ಮ ನಮಸ್ಕಾರಪ್ಪ ಅಮ್ಮ, ನಾನು ನಿಮ್ಮ ಅಭಿಮಾನಿ, ಥ್ಯಾಂಕ್ ಯು ಅಪ್ಪ, ಅಮ್ಮ ಒಂದು ಜ್ಯೂಸ್ ಕುಡಿಯೋಣ ಅಮ್ಮ ಅಂತ. ಭಾಳ ಆತ ಹಾಕಿದ ಬಟ್ಟೆ ನೋಡಿದ್ರೆ ಪಾಪ ಆತನ ಹತ್ರ ದುಡ್ಡೇ ಇಲ್ಲ ಅಂತ ಗೊತ್ತಾಗ್ತಿತ್ತು. ಬೇಡ ಮರಿ, ನಾನು ಹೋಗ್ತೀನಿ, ನಾನು ಅಲ್ಲೆಲ್ಲರೂ ಅಮ್ಮ ನನ್ನ ಜೊತೆ ಒಂದು ಜ್ಯೂಸ್ ಕುಡಿಪ ಅಮ್ಮ ಅಂತ. ಹೋದ್ವಿ, ಆಯಿತು, ಇನ್ನು ಮಾಡೋದು ಬೇಡ ಅಂತೇಳಿ ನಮ್ಮ ನಡಿ ಹೋಗೋಣ ಅಂತ. ಏನು ಇಲ್ಲ, ನಾವೇ ಕೊಟ್ಟರೆ ಆಯ್ತು ನಡಿಯೇ ಸರಿ ಅಂತ ಅಲ್ಲಿ ಹೋದ್ವಿ. ಹೋಗಿ ಜ್ಯೂಸನ್ನು 3 ಲೋಟ ಮಾಡಿಸ್ತಾ, 1 ಲೋಟ ಅವನೇ ಮಾಡಿಸಿದ್ದು. 3 ಜನಕ್ಕೆ 1 ಲೋಟನ 3 ಮಾಡಿಸ್ದ. ಮಾಡಿಸಿ ಅದನ್ನು ಅಮ್ಮ ತಗೋ ಅಂತ ಹೇಳಿ ಅವನ ಜೇಬಿನಲ್ಲಿ 10 ರೂಪಾಯಿ ಇತ್ತು. ಆ 10 ರೂಪಾಯಿ ಕೊಟ್ಟು ನಾನು ಬೇಡಪ್ಪ ಅಂತೀನಿ. ಅಮ್ಮ ನೀನು ಕೊಡೋಕೆ ಹೋಗ್ಬೇಡ, ನಾನು ಕೊಡೋಕೆ ಹೋಗ್ಬೇಕು ಬೇಡ ಅಂತ ಹಠ ಮಾಡಿದೆ. ಈ ಪ್ರೀತಿ ನಿಮಗೂ ಸಿಕ್ಕಿಲ್ಲ, ಇನ್ಯಾರಿಗೂ ಸಿಕ್ಕಿಲ್ಲ, ನನಗೆ ಸಿಕ್ಕಿಲ್ಲ. ನಾನು ಅದಕ್ಕೆ ಎಷ್ಟು ಸರ್ತಿ ಹೇಳಿ ಶಿವನಿಗೆ ಥ್ಯಾಂಕ್ಸ್ನ ಅಲ್ವಾ ಹರ್ಷವ್ರೆ? ಯಾರು ಆ ಥರ ನೋಡ್ಕೋತಾರೆ? ನಮಗೆ ಮೈ ಜುಮ್ಮನ್ನುತ್ತಿರಲ್ಲ ನೋಡ್ಕೋತಾರೆ. ಅದು ಇರೋ 10 ರೂಪಾಯಿನಲ್ಲಿ 1/2 ಮಾಡ್ಕೋತೀವಿ ನಾವು. ಅದು 3 ಮಾಡಿಸಿ 3 ಜನಕ್ಕೂ ಕೊಟ್ಟು ಅವನು ನನ್ನ ಜೊತೆಲಿ ಕುಡಿದು ಥ್ಯಾಂಕ್ಸ್ ಅಮ್ಮ. ಆಮೇಲೆ ಅವ್ನಿಗೆ ಏನಾದ್ರು ಒಂದು ಕೈ ಕೊಡೋಣ ಅಂತ ಲೋಟ ಹಿಂಗಿಟ್ಟು ಹಿಂಗೆ ತಿರುಗೋ ಅಷ್ಟೊತ್ತು ನಾಪತ್ತೆ ಅವನು ಇಲ್ವನು? ಇಲ್ಲ, ಹೊರಟೋಗಿದ್ದ. ಅವನು ಯಾರೂ ಗೊತ್ತಿಲ್ಲ. ಏನು ಹೇಳ್ತೀನಿ ಇದಕ್ಕೆ? ಈಗಿನ ಸರ್ಕಾರಕ್ಕೆ ಏನಾದರೂ ಪ್ರಪೋಸಲ್ ಬಂತ? ನೀವು ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಹಾಂ, ಓಕೆ. ನೋಡಬೇಕು, ಒಂದು ಪಾಸಿಟಿವ್ ಏನಾದ್ರು ಸಾಧ್ಯತೆಗಳಿದೆಯಾ? ಏನು ನಾನೇನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಸರ್ಕಾರ ಇದೊಂಥರ ಪಾಸ್ಪೋರ್ಟ್ ಇದ್ದಂಗೆ. ಅದೆಲ್ಲ ನಿಮ್ಮ ಕೈಗೆ ಪಾಸ್ಪೋರ್ಟ್ ಬಂದ್ರೂ, ವೀಸಾ ಬಂದ್ರೂ, ಅಮೇರಿಕಾಗೆ ಹೋಗಿ ಇಳಿದ್ರೂ ಅಲ್ಲಿ ನೀವು ಒಂದು ದಿವಸ ಇರೋವರೆಗೂ ನಿಮಗೆ ಗ್ಯಾರಂಟಿ ಇದ್ರೂ ನೆಕ್ಸ್ಟ್ ಡೇ ಕಳಿಸ್ಬಿಡ್ತಾರೆ ಅವರು. ಆ ಥರದಲ್ಲಿ ಇರೋದ್ರಿಂದ ನಾನು ಎಲ್ಲೂ ಭರವಸೆ ಅಂತ, ಹೋಪ್ಸ್ ಅಂತ ಅಂತಾರಲ್ಲ, ಆ ಥರ ಏನು ಇಟ್ಕೊಳ್ಳಲ್ಲ. ನೋಡೋಣ ಅಷ್ಟೇ. ನಾವಂತೂ ಕೊಡೋದಂತೂ ಕೊಡೋದು ನನ್ನ ಕರ್ತವ್ಯ. ನೀನು ಯಾಕೆ ಕೊಟ್ಟಿಲ್ಲ ಅದಕ್ಕೆ ಹಿಂಗೆಲ್ಲ ಮಾತಾಡಬಾರ್ದು ಅನ್ನೋದಾಗುತ್ತೆ. ಸೊ ನನ್ನ ಪಾಠ ನಾನು ಕೊಟ್ಟಿದ್ದೀನಿ, ಇದ್ರ ಮೇಲೆ ದೈವ ಇಚ್ಛೆ. ಹಿಂದಿನ ಸರ್ಕಾರಗಳೆಲ್ಲ ಇದ್ದಾಗ, ಅಫ್ಕೋರ್ಸ್ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಿಮ್ಮ ಕರೆಗೆ ಓಗೊಟ್ಟು ಬಂದವರು. ಹೌದು, ರಂಗಭೂಮಿಗೆ ಬಂದರು. ಗುಬ್ಬಿ ವೀರಣ್ಣ ರಂಗಮಂದಿರಕ್ಕೆ ಬಂದರು ಅವರು. ಆಮೇಲೆ ಯಾವ ಮಿನಿಸ್ಟ್ರುಗಳು ಬರ್ತಾ ಇಲ್ಲ. ಅದು ಯಾಕೆ ಬರ್ತಾ ಇಲ್ಲ ಏನೋ ಗೊತ್ತಿಲ್ಲ. ಅಲ್ಲಮ್ಮ, ನೀನ್ ಕರೆದ್ರೆ ನಾನು ಬರ್ತೀನಿ, ನಾನು ಬರ್ದೇ ಇರ್ತೀನಿ ಅಂತ ಅಂದವರು ಸಿದ್ದರಾಮಯ್ಯನವರು ಅವಾಗ ಬಂದ್ರು ಅಲ್ವಾ? ಮಿನಿಸ್ಟರ್ಗಳಿದ್ದಾರೆ, ಟೇಸ್ಟ್ಫುಲ್ ಮಿನಿಸ್ಟರ್ಗಳು ಇದ್ದಾರೆ. ಗುಬ್ಬಿ ವೀರಣ್ಣನ ಮೊಮ್ಮಗಳು ಇಷ್ಟೆಲ್ಲ ಹೆಸರು ಮಾಡಿದ್ದಾರೆ ಮತ್ತು ಅವ್ರಿಗೆ ಶಕ್ತಿ ಇದೆ, ಅದನ್ನು ಗಮನಿಸ್ಬೋದು ಮತ್ತು ಮಾಡ್ಬೋದು ಅನ್ಸುತ್ತಪ್ಪ ನನಗೇನು ಗೊತ್ತಿಲ್ಲ. ಹಾ, ಯಾಕಂದ್ರೆ ಅಮ್ಮ ನೀವು ಇಷ್ಟೆಲ್ಲ ಯೋಚನೆ ಮಾಡಿದ್ದೀರಿ, ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಿ, ರಂಗಭೂಮಿಗೆ, ಈ ರಂಗಸ್ಥಳಕ್ಕೆ ಅದೊಂದು ಗೌರವ ಸಲ್ಲಬೇಕು, ಆ ಮಹಾನ್ ವ್ಯಕ್ತಿಗಾರು ಸಲ್ಲಬೇಕು ಈ ಮೂಲಕ ಅಂತ. ನಾನು ಇನ್ನೇನು ಕೇಳಿಲ್ಲ, ಯಾವ ಇವತ್ತಿನವರೆಗೂ ಏನೂ ಕೇಳಿಲ್ಲ. ಇದೇ ಫಸ್ಟ್ ಟೈಮ್ ಕೇಳಿರೋದು. ಏನು ಮಾಡ್ತಾರೆ ಅಂತ ಇನ್ನೂ ಐಡಿಯಾ ಇಲ್ಲ ನನಗೆ ವೈಯಕ್ತಿಕವಾಗಿ. ಇಷ್ಟು ವರ್ಷ ನಾನು ಜರ್ನಲಿಸಮಲ್ಲಿ ಇದ್ದೀವಿ, ಮಾಧ್ಯಮದಲ್ಲಿದ್ದೀವಿ, ನೀವೆಲ್ಲೂ ಯಾವತ್ತೂ ಒಂದು ಫೈಲ್ ಹಿಡ್ಕೊಂಡು ಎಲ್ಲೂ ಹೋಗಿ ಯಾರನ್ನೂ ಕೇಳಿದ ನೆನಪಿಲ್ಲ ನಮಗೆ. ಇಲ್ಲ, ನಾನೇನಿದ್ರು ಹೋಗಿದ್ರೆ ಗುಬ್ಬಿ ವೀರಣ್ಣ ಟ್ರಸ್ಟ್ಗೆ ದುಡ್ಡನ್ನ ಬಿಡುಗಡೆ ಮಾಡಿ ಅಂತ ಕೇಳಕ್ಕೆ ಹೋಗಿದ್ದೀನಿ ಅಷ್ಟೇ ವಿನಃ. ಯಾಕೆಂತಂದ್ರೆ ನಮಗೆ ದುಡ್ಡು ಬರದೇ ಇದ್ರೆ ನಾವು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ರಂಗಮಂದಿರವನ್ನು. ಅದರ್ವೈಸ್ ಅದು ಗೌರ್ಮೆಂಟ್ ತಾನೆ, ಅದನ್ನು ಕರೆಕ್ಟ್. ಹೌದು, ಅದಕ್ಕೆ ಬರದೇ ಇದ್ರೆ ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಆಮೇಲೆ ಅದು ಹಾಳಾಗುತ್ತೆ. ಹೌದು, ಟ್ರಸ್ಟಿಗಳು ನಮ್ಮ ಜೊತೆಲಿ ಅದು ಇಟ್ಕೊಂಡು ನಾವು ಅದನ್ನು ಹಾಳು ಮಾಡೋದಕ್ಕೆ ಹೆಂಗೆ ಬಿಡೋದು? ಕರೆಕ್ಟ್. ಸೊ ಈ ಒಂದು ಕಾರಣಕ್ಕೆ ಹೋಗಿದ್ದೀನಿ. ಅದು ಏನು ಅಂತಾರೆ, ಅದನ್ನು ಬಿಟ್ಟು ನಾನು ಹೊರಗಡೆಯಿಂದ ಸಾಕಷ್ಟು ಪ್ರೊಡಕ್ಷನ್ಗಳನ್ನ ತೊಗೊಂಬಂದು ಅಲ್ಲಿದ್ದ ಸ್ಪಾನ್ಸರ್ಗಳು, ಸಂಗೀತ ನಾಟಕ ಅಕಾಡೆಮಿ ಸ್ಪಾನ್ಸರ್ ಕೊಡ್ತು ನನಗೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿ ಅವಾಗ ಸ್ಪಾನ್ಸರ್ ಮಾಡ್ತು, ಫೆಸ್ಟಿವಲ್ ಮಾಡಿಸ್ತು ಇಲ್ಲಿ. ಅದೆಲ್ಲ ಅಂದರೆ ಆ ಥರದಲ್ಲಿ ದುಡ್ಡು ತಂದೆ ನಾನು. ನನ್ನ ಕೆಲಸ ನಾನು ಮಾಡ್ತಾ ಹೋಗಿದ್ದೀನಿ, ತಂದೆ. ಅದರಲ್ಲಿ ಮತ್ತೆ ಟಿಕೆಟ್ಸಲ್ಲಿ ಏನು ಉಳಿತು, ವರ್ಕ್ಶಾಪ್ ಮಾಡಿದ್ವಿ, ಅದರಲ್ಲಿ ಏನು ಬಂತು ಅದನ್ನು ನಾವು ಮುಂದಿನ ಪ್ರೊಡಕ್ಷನ್ಗೆ ಅಂತ ಉಪಯೋಗಿಸ್ಕೋತೀವಿ. ಬಟ್ ಎಲ್ಲವನ್ನು ಉಪಯೋಗಿಸಿ ಆದ್ಮೇಲೂ ನೀವು ಗೌರ್ಮೆಂಟ್ ಕೊಡಲಿಲ್ಲ ಅಂತಂದರೆ ಎಲ್ಲಿ ಹೋಗಲಿ ನಾನು? ನೀವು ನಿಮ್ಮ ಕೆಲಸ ಬಿಟ್ಟಿಲ್ಲ ಅಲ್ಲ, ಬಿಡೋ ಮನಸ್ಸು ಇಲ್ಲ. ಏನು ಮಾಡಲಿ, ಬದುಕಿದ್ದು ಇನ್ನೇನು ಮಾಡೋಕ್ಕೆ ಸಾಧ್ಯ? ಥಿಯೇಟ್ರಿಗೆ ನಾನು ಏನಾದರೂ ಮಾಡಬೇಕು. ಯಾಕೆಂದರೆ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದಿರೋದೇ ಥಿಯೇಟ್ರು. ನನಗೆ ನನ್ನ ಜನ್ಮ ಕೊಟ್ಟ ತಾಯಿ ಒಬ್ಬಳಾದರೆ ಸಾಕಿದ ತಾಯಿ ರಂಗಭೂಮಿ. ನನ್ನ ಕರೆಕ್ಟ್. ತಾಯಿ ನಾಟಕದಿಂದ ನಾನು ಮತ್ತೆ ವಾಪಸ್ ಬಂದೆ ನಾನು ಥಿಯೇಟ್ರಿಗೆ.
ಸೊ ಸಾಕಿದ ಅಮ್ಮ ಅಲ್ವಾ, ಅಮ್ಮನ ನಾನು ನೋಡ್ಕೋಬೇಕಲ್ಲ. ಈಗ ನೀವು ಇಲ್ಲಿ ಬಂದು ಸುಮ್ಮನೆ ಈ ಕಟ್ಟೆ ಮೇಲೆ ಹಿಂಗೆ ಕೂತಾಗ ತಣ್ಣಗೆ ಏನು ನೆನಪಾಗುತ್ತೆ, ಏನು ಹಾಡು ನೆನಪಾಗುತ್ತೆ? ಹಾಡುಗಳು ನೆನಪಾಗ್ತಾನೆ ಇರುತ್ತೆ. ಯಾವ ಹಾಡು ನೆನಪು? ಸುಮ್ಮನೆ ನಿಮ್ಗೆ ಗುರುಗುತ್ತಲ್ಲ ಒಳಗಡೆ ಯಾವ ಹಾಡು ಸುಮ್ಮನೆ ಕೂತ್ರೆ? ಯಾವುದು ಅಂತ ಹೇಳೋದು, ಎಲ್ಲ ಕಂಪ್ನಿ ಹಾಡುಗಳು ಎಲ್ಲ ಜ್ಞಾಪಕ. ಅಲ್ಲ ಇಲ್ಲಿ ಕೂತ್ರೆ, ಈಗ ಬಂದು ಕೂತಿರ್ತೀರ ಸುಮ್ಮನೆ ತಣ್ಣಗೆ ಗಾಳಿ ಬಿಸ್ತಾ ಇದೆ, ಏನು ಹಾಡು ನೆನಪಾಗುತ್ತೆ? ಸುಮ್ಮನೆ ಕೇಳೋದು ಏನು ನೆನಪಾಗುತ್ತೆ? ಅದಕ್ಕೆ ಸಾಕಷ್ಟು ಸರ್ತಿ ನಾನು ಹಾಡೋಕ್ಕೆ ಹೋಗಲ್ಲ. ಯಾವಾಗಲೂ ಒಂದೊಂದು ಸರ್ತಿ ಎಚ್ಚರ ಆಗೋಗ್ಬಿಡುತ್ತೆ ರಾತ್ರಿ ಮಲಗಿದ್ದಾಗ, ಅವಾಗ ಅದನ್ನು ಹಾಡ್ತಾ ಇರ್ತೀನಿ. ಯಾರು ನೋಡೋರು ಇರಲ್ಲ. ಪರ್ಫಾರ್ಮ್ ಮಾಡ್ಬೇಕಾದ್ರೂ ಅದೊಂದು ಹಾಡು ಭಾಳ ಕಷ್ಟಪಟ್ಟು ಹಾಡ್ತೀನಿ, ಇದೊಂದು ಹಾಡು ಮಾತ್ರ. ಬಟ್ ಅದೇ ಯಾವಾಗಲೂ ನೆನಪಾಗೋದು. ಯಾವ ಹಾಡು ಅದು? ನನ್ನ ತಾಯಿ ರಂಗಭೂಮಿನಲ್ಲಿ ಆಕ್ಸಿಡೆಂಟ್ ಆಯಿತು, ಅವ್ರಿಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆದ್ಬಿಡ್ತು, ಕಾಲು ಎರಡು ಮುರಿದೋಯ್ತು ಅವ್ರು. ಸೊ ಹಾಸ್ಪಿಟ್ಲಿಗೆ ಹಾಕಿದ್ವಿ. ಹಾಸ್ಪಿಟ್ಲಿಗೆ ಹಾಕಿದಾಗ 9 ತಿಂಗಳಾದಮೇಲೆ ಡಿಸ್ಚಾರ್ಜ್ ಆಯಿತು ಅವರಿಗೆ. ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಹಿಂಗೆ ಅರಸೀಕೆರೆಯಲ್ಲೂ ಇಲ್ಲಿ ನಾಟಕ ಆಗ್ತಾಯಿದೆ, ಹೋಗೋಣ ಬಾ ಅಂತ ಸ್ಕೂಟ್ರ್ ನಾಟಕ ನೋಡಿ ವಾಪಸ್ ಬರ್ತಾಯಿದ್ವಿ. ತುಗ್ಲಕ್ ಮಾಡ್ತಾಯಿದ್ವಿ ನಾವು ಅವಾಗ ಕಲಾಕುಂಜದಿಂದ, ನಮ್ಮ ತಂಡದಿಂದ, ಶಿವಾನಂದ ಮಾಮನ ತಂಡದಿಂದ ತುಗ್ಲಕ್ ನಾಟಕ. ಅದು ನಮ್ಮ ತಂದೆನೇ ತುಗ್ಲಕ್ ಪಾತ್ರ. ಅವರು ಲೈನ್ಸ್ ಏನೋ ಹೇಳ್ತಾ ಇದ್ರಂತೆ. ಇದು ನನಗೆ ಶಿವರುದ್ರ ಮಾಮಯ್ಯ ಹೇಳಿದರು, ಅಂದರೆ ನಮ್ಮ ತಾಯಿಗೆ. ನಿದ್ರೆ ಮಾಡಿದಾರೋ ಏನಾಗಿದೆ, ಒಟ್ಟಲ್ಲಿ ಜೋಬ್ ಹೊಡೆದಿದೆ, ಗುಬ್ಬಿ ಟೋಲು ದಾಟಿದ್ದಾರೆ, ಹಂಪು ಬಿದ್ದಿದ್ದಾರೆ, ಅಯ್ಯೋ ಕಾಲು ಸಿಗಾಕೊಂಡಿದ್ದೆ. ಸ್ಕೂಟ್ರು ಇದಿರುತ್ತಲ್ಲ, ಚಕ್ರ ಇರುತ್ತಲ್ಲ, ಅಲ್ಲ ಚಕ್ರ ಅಲ್ಲ, ಒಂದು ಅವಾಗ ವೆಸ್ಪಾಗೆ ಒಂದು ಇದು ಬರೋದು ಬಾರ್ ಥರ, ಅದಕ್ಕೆ ಕಾಲು ಸಿಗಾಕೊಂಡ್ಬಿಟ್ಟೆ. ಸೊ ಎಳ್ಕೊಂಡು ಹೊಟ್ಟೆ ತುಮಕೂರು ಜನರಲ್ ಹಾಸ್ಪಿಟ್ಲಲ್ಲಿ ಅವ್ರನ್ನ ಹಾಕಿ ಮನೆಗೆ ಫೋನ್ ಬಂತು ಬೆಂಗಳೂರಿಗೆ, ಓಡಿ ಬಂದ್ವಿ ಎಲ್ಲರೂ. ಲಕ್ಷ್ಮಣ ಕರ್ಕೊಂಡ್ಬಂದು ಬಿಡ್ತಾನೆ, ಅವಾಗ ಹೇಳ್ತಾನೆ ಹಿಂಗೆ, ಏನು ಈ ಜಾಗಕ್ಕೆ ಕರ್ಕೊಂಬಂದಲ್ಲ ಅಮ್ಮ, ರಾಮ ಹಿಂಗೆ ನಿಮ್ಮನ್ನ ಕಾಡಲ್ಲಿ ಬಿಟ್ಟು ಬಾ ಅಂತ ಹೇಳಿದ. ಮೂರ್ಛೆ ಬಿಟ್ಟ. ಅವ್ರು ಹೇಳೋದಕ್ಕೂ ಮುಂಚೆ ಎಲ್ಲ ಲಕ್ಷ್ಮಣ ತೊರೆದ ನಿನ್ನ ಪತಿ ನಿರ್ದಯದೆ ಆದೆ ಆಶ್ರಯರಹಿತೆ ಆದೆ ಅನಾಥೆ ಆಶ್ರಯರಹಿತೆ ತೊರೆದ ನಿನ್ನ ಪತಿ ನಿರ್ದಯದೆ ವನದೇವತೆಗಳೇ ಜಲಕನ್ಯೆಯರೇ ವನದೇವತೆಗಳೇ ಜಲಕನ್ಯೆಯರೇ ಗಗನದೊಳಗಿದ ಅದೃಶ್ಯ ಶಕ್ತಿಯ ಬಯಲೇ ಭಾವಕ್ಕೆ ನಿಲುಕದ ಶೂನ್ಯವೇ ಬಯಲೇ ಭಾವಕ್ಕೆ ನಿಲುಕದ ಶೂನ್ಯವೇ ಆಶ್ರಯಿಸಿರುವೆ ಆನಂದಿತೆ ಭೂಮಿ ಕನ್ಯನ ಜನಕನಂದಿನಿ ಭೂಮಿ ಕನ್ಯನ ಜನಕನಂದಿನಿ ರಘುವರ ನಿನ್ನಯ ಪ್ರಾಣಪತಿ ಕೊನೆಗೆ ನಿರಾಶ್ರಿತೆ ಎನಿಸಿ ನಿಮ್ಮನ್ನೇ ಕೊನೆಗೆ ನಿರಾಶ್ರಿತೆ ಎನಿಸಿ ನಿಮ್ಮನ್ನೇ ತಳೆಯಿರಲು ನಿಮ್ಮೊಳಿನ್ನು ತೊರೆದ ನಿನ್ನ ಪತಿ ನಿರ್ದಯದೆ ರಾಮ ರಾಮ ಜಯ ಶ್ರೀರಾಮ.
ಇದು ಇಲ್ಲಿನ ಪರಿಸ್ಥಿತಿ ದುರಂತ. ಇದು ಗುಬ್ಬಿಯ BH ರಸ್ತೆ KSRTC ಬಸ್ ಸ್ಟ್ಯಾಂಡ್ಗೆ ಒಂದು ಕೆಲವೇ ಅಂದರೆ ಒಂದು 200 ಮೀಟ್ರ್ ದೂರದಲ್ಲಿದೆ ಪದ್ಮಶ್ರೀ ನಾಟಕ ರತ್ನ ಡಾಕ್ಟರ್ ಗುಬ್ಬಿ ವೀರಣ್ಣನವರ ಸಮಾಧಿ ಅಂತ ಹೇಳ್ತಾರೆ ಅಂತ ನಾವು ಹೇಳ್ಬೇಕು ಇವಾಗ ಯಾವ ಸ್ಥಿತಿನಲ್ಲಿದೆ ನೋಡಿ ಅಂತ. ಎಷ್ಟು ದುರಂತ ಅನಿಸ್ಬಿಡುತ್ತಮ್ಮ. ಅಂದರೆ ಅವರ ಸಮಾಧಿ ಮಾಡಿದ್ದು ಅವತ್ತಿಗೆ ಮುಗಿದೋಯ್ತು ಅಷ್ಟೇ. ಒಂದು ಏನು ಅಮ್ಮಮ್ಮ ಅಂದರೆ 2 ವರ್ಷ ಮಾಡಿರ್ಬೋದು ಅಷ್ಟೇ ಪೂಜಾ. ಅವ್ರಿಗೆ ಬರೋದೆಲ್ಲ ಬಂದಾಯ್ತಲ್ಲ. ಅಯ್ಯೋ, ಯಾರ್ಯಾರ್ದಿದೆ ಆಮೇಲೆ ಇಲ್ಲಿ? ಇದು ಮೊದಲನೇ 2ನೇ ಹೆಂಡ್ತಿಯವರು ಭದ್ರಮ್ಮನವರು. ಮೊದಲನೇವರು ಸುಂದರಮ್ನವರು ಕರೆಕ್ಟು. ಇವರು ಭದ್ರಮ್ಮನವರು. ಮಧ್ಯದ್ದು ವೀರಣ್ಣವರು. ಅದು ಬಿ ಜಯಮ್ಮನವರು ಕರೆಕ್ಟ್. ಅದು ಬಿ ಜಯಮ್ಮನವರ ಮಗ ಗುರುಸ್ವಾಮಿ. ಗುರುಸ್ವಾಮಿ ಅವರಿಗೆ ಕೊಟ್ಟಿರೋದು ಈ ಜಾಗ ಪೂರ್ತಿ ಗುರುಸ್ವಾಮಿ ಅವರಿಗೆ. ಅವ್ರ ಮಗ ಇದನ್ನ ನೋಡ್ಕೋತಾ ಇದ್ದಾರೆ. ನೋಡಿ ಬಾಟ್ಲುಗಳು ಎಲ್ಲ ಹೆಂಗ್ ಬಿದ್ದಿದೆ. ಐ ಥಿಂಕ್ ನೀವು ನಮ್ಮ ಹಿಂದೆ ಗಮನಿಸ್ತಾ ಇದ್ರೆ ಅಲ್ಲಿ ಬಾರ್ ಇದೆ, ಲಿಕ್ಕರ್ ಶಾಪ್ ಇದೆ. ಅವರೇ ಕೊಟ್ಟಿರೋದು, ಗುರುಸ್ವಾಮಿ ಅವರೇ ಕೊಟ್ಟಿರೋದು. ಹೆಂಗಿರ್ಬೇಕಾಗಿತ್ತು ಅಂದರೆ ಬೆಳ್ಳಿ ಪರದೆಯಲ್ಲಿ ಅಥವಾ ಸ್ಟೇಜ್ ಮೇಲೆ ಅಥವಾ ಅವರು ಮೆರೆದು ಬೇರೆಯವ್ರನ್ನ ಮೆರೆಸಿದಂತಹ ಮಹಾನುಭಾವರು ಅಲ್ಲ. ನಾನು ಹೇಳೋದು ಬರೀ ಹೊರಗಡೆ ಜನನೆಲ್ಲ ಬೆಳೆಸಿರೋದಲ್ಲ, ಮೊಮ್ಮಕ್ಕಳನ್ನು ಬೆಳೆಸಿದ್ದಾರೆ, ಮಕ್ಕಳುಗಳು ಬೆಳೆಸಿದ್ದಾರೆ. ಅದೊಂದು ಕೃತಜ್ಞತೆ ಅನ್ನೋದೊಂದು ಇರಬೇಕಲ್ವಾ ಪಾಯಿಂಟ್. ನಮಗೆ ಒಂದು ಬದುಕು ಕೊಟ್ಟಂಥ ನಮ್ಮ ತಾತನ ನಾವು ನೋಡ್ಕೋಬೇಕು. ಅವ್ರನ್ನ ನೋಡೋಕ್ಕಂತೂ ಆಗಲಿಲ್ಲ ನಮಗೆ. ಅವ್ರ ಸಮಾಧಿನಾದರೂ ನೋಡ್ಕೊಳ್ಳೋಣ ಅನ್ನೋದೊಂದು ಬೇಕಲ್ವಾ. ನಾನು ಗೊತ್ತಿರಲಿಲ್ಲಮ್ಮ, ಬಟ್ ಇವತ್ತು ನೋಡಿದ್ಮೇಲೆ ನನಗೆ ಒಂಥರ ಅನಿಸ್ಬಿಡ್ತು. ಎಷ್ಟು ಸರ್ತಿ ಪ್ರಯತ್ನ ಪಟ್ಟಿದ್ದೀವಿ ಕೇಳಿ. ಡಿಸ್ಪ್ಯೂಟ್ ಇದೆ ಇದರಲ್ಲಿ ಅವರ ಫ್ಯಾಮಿಲಿನಲ್ಲಿ. ಬಟ್ ನಾವು ಕೇಳಿದ್ದು ನಮ್ಮ ಟ್ರಸ್ಟ್ಗೆ ಇದನ್ನು ಸ್ವಚ್ಛವಾಗಿ ಇಡೋದಕ್ಕೆ ಬರ್ಕೊಡಿ ಅಷ್ಟೇ. ಸ್ವಚ್ಛವಾಗಿ ಇಡೋದಕ್ಕೆ ಅಷ್ಟೇ ಮೇಂಟೈನ್ ಮಾಡೋದಕ್ಕೆ. ಇದನ್ನು ಮೇಂಟೈನ್ ಮಾಡ್ತೀವಿ ನಾವು, ನಮಗೆ ಅಂತ ಬರ್ಕೊಡ್ಬೇಡಿ. ಟ್ರಸ್ಟ್ ಇದನ್ನು ಮೇಂಟೈನ್ ಮಾಡಬೇಕು ಕ್ಲೀನ್ಲಿನೆಸ್ಗೆ. ಸಮಸ್ಯೆ ಏನಾಗ್ತದೆ ಅಂತಾರೆ, ಕೊಡಲ್ಲ ಅಷ್ಟೇ. ಅವ್ರಿಗೇನೋ ಫ್ಯಾಮಿಲಿ ಡಿಸ್ಪ್ಯೂಟ್ ಇದೆ, ಅವರು ನೋಡ್ಕೊಳ್ಳಲ್ಲ, ನೋಡ್ಕೊಡೋರ್ಗೂ ಕೊಡಲ್ಲ. ನಾನು ಬದುಕಬಾರ್ದು ನೋಡಿ ನಿಮ್ಮ ಕಾಲ ಹತ್ರ ಮತ್ತೆ ಹೌದು. ಅಯ್ಯೋ ಬಿಡಿ ಅದನ್ನು ಬಿಡಿ. ಯಾವುದೋ ಬಾಟ್ಲು ಯಾವುದೋ ಅದೇ ಅಂದಲ್ಲ, ನಮಗೆ ಒಂಥರ ನಾವೆಷ್ಟು ದೊಡ್ಡ ಮಾತಾಡ್ತೀವಿ ಗುಬ್ಬಿ ವೀರಣ್ಣವರು ಹಂಗೆ ಅಂತ. ಅದು ರಂಗಮಂದಿರಗಳಲ್ಲಿ ದೊಡ್ಡ ನಾಟಕಗಳು ನಡೆಯುತ್ತೆ ಅಥವಾ ಎಲ್ಲೆಲ್ಲೋ ಕಟ್ಟುತ್ತೆ, ಎಲ್ಲ ಮಾಡ್ತಾರೆ. ಆದರೆ ಅವ್ರ ಸಮಾಧಿ ಬಂದು ನನ್ನನ್ನು ಕೇಳ್ತಾರೆ, ನೀವು ಮೊಮ್ಮಗಳಾಗಿ ನೋಡ್ಕೊಳ್ಳಲ್ವಾ ಅಂತ. ಮೊಮ್ಮಗಳಿಗೆ ಬಂದಿದ್ರೆ ನೋಡ್ಕೋತಾ ಇಲ್ಲಲ್ವಾ. ಇದು ಮೊಮ್ಮಗಳ ಆಸ್ತಿ ಅಲ್ಲ, ಇದು ಮೊಮ್ಮಕ್ಕಳ ಆಸ್ತಿ, ಗಂಡು ಮಕ್ಕಳ ಆಸ್ತಿ. ನಾನು ಬಂತು ಅಂದರೆ ನೆಕ್ಸ್ಟ್ ಕೇಸ್ ಹಾಕ್ತಾರೆ ನನ್ನ ಮೇಲೆ. ಏನು ರಾಜೇಶ್ ಅಲ್ವಾ? ನಮ್ಮ ಆಸ್ತಿನ ಇವಳು ಕಬಳಿಸಕ್ಕೆ ಬಂದ್ಲು ಅಂತಲೇ ನನ್ನ ಮೇಲೆ ಕೇಸ್ ಹಾಕ್ತಾರೆ. ಅಯ್ಯೋ, ನಾನು ಯಾಕೆ ಅದು ಪಾಪಕ್ಕೆ ಹೋಗಲಿ? ಜನಗಳಿಗೆ ಅರ್ಥ ಆಗಲ್ಲ, ಬಂದು ಸುಮ್ಮನೆ ನನ್ನನ್ನು ಗೋಳಿಕೋತಾರೆ. ಇದಕ್ಕೆ ಸೊಲ್ಯೂಷನ್ ಇಲ್ವಾ? ಯಾವ ಥರ ಸೊಲ್ಯೂಷನ್ ಸರ್? ಡಿಸ್ಪ್ಯೂಟಲ್ಲಿ ಇದೆ ಅಂತ ಅಂದಮೇಲೆ ಅವರೆಲ್ಲ ಮೊಮ್ಮಕ್ಕಳು ಸೇರಿ ಗಂಡು ಮಕ್ಕಳು ಅದು ಒಂದು ಡಿಸಿಷನ್ ತಗೋಬೇಕಷ್ಟೇ. ನೋಡಿ ಅಲ್ಲಿ ನೋಡಿದ್ರೆ ಆ ಕಟ್ಟೆ ಮೇಲೆ ಎಲ್ಲ ಕಡೆನೂ ಬಾಟ್ಲುಗಳು, ಇನ್ನೇನೇನೋ ಇದು ಯಾವ್ದು ನೋಡಬಾರದ್ದು ಕೇಳಬಾರದ್ದು ಅನೈತಿಕವಾಗಿ ನಡೆದಿರೋ ಎಲ್ಲ ಕಥೆ ಏನೇನೋ ಅನಿಸ್ತಾ ಇದೆ ಇಲ್ಲಿ ನೋಡಿದ್ರೆ ನನಗೆ. ಈ ಜಾಗ, ಈ ಪ್ಲೇಸು, ಅದು ಮೇಂಟೈನ್ ಮಾಡಿರೋ ರೀತಿ ಮೇಂಟೈನ್ ಇಲ್ಲ ಅಲ್ಲಿ ಅಷ್ಟೇ. ಅವ್ರ ಪಾಡಿಗೆ ಅದು ಹೆಂಗೆ ಬೇಕೋ ಹಾಗೆ ಶಿಥಿಲಾವಸ್ಥೆಯಲ್ಲಿರೋ ಅದು ಬಿದೋಗುತ್ತೋ ಗೊತ್ತಿಲ್ಲ. ಬಹುಶಃ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಗುಬ್ಬಿ ಸಿಟಿನಲ್ಲಿ ಓಡಾಡಬೇಕಾದ್ರೆ BH ರಸ್ತೆ ಅಂತ ಇದೆ. ಅದು KSRTC ಬಸ್ ಸ್ಟ್ಯಾಂಡಿಂದ ಕೆಲವು ಬಸ್ ಸ್ಟ್ಯಾಂಡಿಂದ ಆಚೆ ಬಂದು ಲೆಫ್ಟಿಗೆ ಬಂದರೆ ಒಂದು 200 ಮೀಟ್ರ್ ದೂರದಲ್ಲಿ ನಿಮಗೊಂದು ಲಿಕ್ಕರ್ ಶಾಪೋ ವೈನ್ ಶಾಪೋ ಸಿಗುತ್ತೆ. ದುರಂತ ಅದು. ಅದ್ರ ಪಕ್ಕ ಇದೇನೋ ಅಂತ ನೋಡಬೇಕು, ಆ ತರಹ ಕಾಣಿಸೋಕ್ಕೆ ಸಿಗುವಂಥ, ನಾನಾಗಲೇ ಹೇಳಿದ್ನಲ್ಲ, ಡಾಕ್ಟರ್ ಗುಬ್ಬಿ ಹಂಪಣ್ಣ ವೀರಣ್ಣ. ನಾನು ಅದಕ್ಕೆ ಮೆನ್ಷನ್ ಮಾಡಿದ್ದು, ತೆರೆ ಮೇಲೆ ಮೆರೆದಂತಹ ಅಥವಾ ಮೆರೆಯಲು ಅವಕಾಶ ಮಾಡಿಕೊಟ್ಟಂಥ ಒಬ್ಬ ದಿಗ್ಗಜರು ಯಾರಿದ್ದಾರೆ, ಪದ್ಮಶ್ರೀ ಪುರಸ್ಕೃತರು. ಈ ದೇಶ ಅತಿ
ಸಾಧನೆ ಮಾಡಿದಂಥ ಗೌರವಕ್ಕೆ ಪಾತ್ರರಾಗಿರುವ 4ನೇ ಪುರಸ್ಕಾರ, ಅದು ಭಾರತೀಯರಿಗೆ ಕೊಡುವಂಥ ಪುರಸ್ಕಾರ, ಪದ್ಮಶ್ರೀ ಪುರಸ್ಕಾರ. ಅಷ್ಟೇ ಅಲ್ಲ, ಗುಬ್ಬಿ ಅನ್ನೋ ಒಂದು ಪುಟ್ಟ ಒಂದು ಹಳ್ಳಿಯನ್ನು ನಕ್ಷೆಯಲ್ಲಿ ಬರೋಂಗೆ ಮಾಡಿದಂಥ ವ್ಯಕ್ತಿ. ಪಾಯಿಂಟ್. ಹೌದು, ಇಲ್ಲ ಗುಬ್ಬಿ ಯಾರು ಗೊತ್ತಿತ್ತು? ಗುಬ್ಬಿ ವೀರಣ್ಣವರಿಂದ ಗುಬ್ಬಿ ಗೊತ್ತಾಯಿತು. ಇಲ್ಲಾಂದರೆ ಗುಬ್ಬಿ ಕ್ಯಾ ಹೇ ಅನ್ನೋರು ಎಲ್ಲೋ ನಿಂತ್ಕೊಂಡು ಯಾರೋ ಕನ್ನಡ ಬರೆದಿದ್ದವರು ಇವೆಲ್ಲರಿಗೂ ಗೊತ್ತಲ್ಲ ಗುಬ್ಬಿ ವೀರಣ್ಣನವರು ಗುಬ್ಬಿ ಅವ್ರ ಜಾಗ ಅಂತ. ಅವರ ಸಮಾಧಿಯ ದಯನೀಯ ಸ್ಥಿತಿ ನಾನು ನೋಡಿರಲಿಲ್ಲಮ್ಮ. ಆ್ಯಕ್ಚುಲಿ ನಾ ಅದಕ್ಕೆ ನೋಡಲೇಬೇಕು ಅಂತ ಬಂದೆ. ಬಟ್ ಇಲ್ಲಿ ಬಂದ ಮೇಲೆ ಅನಿಸಿದ್ದು, ಯಪ್ಪ ಈ ಥರ ಇದೆಯಲ್ಲ ಇಲ್ಲಿ. ಇನ್ನು ನಿಮ್ಮ ಮೊಮ್ಮಗಳು, ನೀವು ಯಾವಾಗಲೂ ನಿಮ್ಮನ್ನು ಜನ ನೆನಪಿಸ್ಕೊಳ್ಳೋದೇ ಅವ್ರ ಮೊಮ್ಮಗಳು ಅಂತ. ನಿಮಗೆ ಎಷ್ಟು ನೋವಾಗಬೇಡ. ಈಗ ಅನಿಸ್ತಿದೆ ನನಗೆ, ಆ್ಯಕ್ಚುಲಿ ಈಗ ನಿಜವೂ ಅನಿಸ್ತಿದೆ ನನಗೆ. ಈ ಹೋರಾಟಗಳು ಮಾಡೋದು, ಇದನ್ನು ಪಡಿಲೇಬೇಕು ಅನ್ನೋದು ಎಲ್ಲ ಇಲ್ಲವೇ ಇಲ್ಲಲ್ಲ ಈಗ. ನಾನು ಬಂದರೆ ಈ ಕಡೆ ತಿರುಗಿ ನೋಡಲ್ಲ, ನಾನು ಸೀದಾ ಹಂಗೆ ಹೊರಟೋಗ್ತೀನಿ. ಯಾಕೆಂದರೆ ಅಷ್ಟು ಥರ ಹೇಳ್ತಾರಲ್ಲ, 1000 ಸೂಜಿನಲ್ಲಿ ಚುಚ್ಚಿದ್ರೆ ಎಷ್ಟು ನೋವಾಗುತ್ತೆ, ಎಷ್ಟು ನೋವಾಗುತ್ತೆ. ಬಿಡಿ ಸರ್, ಅಮ್ಮ ನೀವು ಹೊರಬೇಡಿ ನೀವು ದಯವಿಟ್ಟು ಪ್ಲೀಸ್. ಅಯ್ಯೋ ನನಗೆ ನಮಗೆ ಒಂಥರ ಆಗುತ್ತೆ ಅನ್ನಲ್ಲ. ನೀವು ಅದನ್ನು ಸಹಿಸ್ಕೊಂಡು ಬದುಕಿರೋರು ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರು ಅನಿಸುತ್ತೆ. ಎಷ್ಟು ಹೊಡೆದಾಡಿದ್ದೀವಿ ರಾಜೇಶ್ಗೆ, DC ಆಫೀಸ್ಗೆಲ್ಲ ಹೋಗಿ. ಯಾರು ಅಧಿಕಾರಿಗಳು ಬಂದರೂ ಪ್ರಯೋಜನ ಆಗಿಲ್ಲ. ಬರೀ ಆಶ್ವಾಸನೆ ಕೊಡ್ತಾರಷ್ಟೇ. ಅವ್ರು ಕೊಡೋದಲ್ಲ, ಇವರು ಅವ್ರಿಗೂ ಅವರು ಬರೋಂಗಿಲ್ಲ ಅಲ್ವ ಸರ್. DC ದೇ ಕೆನಾಟ್ ಟೇಕ್ ಚಾರ್ಜ್. ನಾನು NSDಗೆ ಹೋದಾಗ ಗುಬ್ಬಿ ವೀರಣ್ಣವ್ರ ಹೆಸರು ಕೂಡ ತಗೊಳ್ಲಿಲ್ಲ ನಾನು. ಯಾತಕ್ಕೆ ಅಂತಂದರೆ, ನಾನು ಹೋಗಿದ್ದೀನಿ, ಅಲ್ಲಿಂದ ವಾಪಸ್ ಬಂದು ನಾನೇನಾದ್ರು ಒಂದು ಸಾರ್ಥಕ ಮಾಡಿದ್ರೆ ಅದು ಬರೀ ಜಯಶ್ರೀ ಅನ್ನೋ ಹೆಸರಿನಲ್ಲೇ ನಾನು ಬರಬೇಕು. ಯಾವುದೇ ಕಾರಣಕ್ಕೂ ತಾತನ ಹೆಸರಿಗೆ ನಾನು ಮಸಿ ಬಳಿಬಾರ್ದು, ತಾತನ ಹೆಸರು ಇಟ್ಕೊಂಡು. ಆಮೇಲೆ ಕ್ರಮೇಣ ಅದು ಗೊತ್ತಾಗಬೇಕು ಅಂತಲೇ ನಾನು ಹಠ ಕಟ್ಟಿದ್ದು. ಇದು ನಾನು ಕರ್ನಾಟಕದೊಳಗೆ, ನಾನು ಮಹಾರಾಷ್ಟ್ರದೊಳಗೆ ಜ್ಯೋತಿ, ನಾವಿಬ್ಬರೇ ಈ ಥರ ಹಠ ಮಾಡಿ ಬಂದಿರೋದು. ಈಗ ಹಂಗೆ ಬಿಟ್ಬಿಡ್ತೀರಾ? ನನ್ನದಾಗಿದ್ರೆ ನಾನು ಏನಾದ್ರು ಒಂದು ಮಾಡ್ತಿದ್ದೆ ಸರ್. ಇದ್ರ ಬಗ್ಗೆ ನಾನು ಏನೂ ಮಾತಾಡೋಕ್ಕಾಗಲ್ಲ. ನಮಗೋಸ್ಕರ ಇವತ್ತು ಬಂದಿದ್ದೀರಿ ಅಷ್ಟೇ. ಬನ್ನಿ ಅಮ್ಮ, ನೋಡಲೇಬೇಕು ಅಂದೆ ನಾನು, ನೀವು ಬಂದ್ರಿ. ಬಹುಶಃ ಇವಾಗಲಾದ್ರು ಕಣ್ ತೆಗಿಲಿ ಸರ್ಕಾರ, ಅಧಿಕಾರಿಗಳು. ಬಿಕಾಸ್ ನಾವು ಅವ್ರನ್ನ ಅಷ್ಟೆಲ್ಲ ಗೌರವಿಸ್ತೀವಿ, ಹೆಮ್ಮೆ ಪಡ್ತೀವಿ. ನಮ್ಮ ರಾಜ್ಯದವರು, ನಮ್ಮವರು ಅಂದಾಗ, ಒಂದು ಕಲೆಯನ್ನು ದೊಡ್ಡ ಮಟ್ಟದಲ್ಲಿ ಪಸರಿಸಿದಂಥ ಒಬ್ಬ ವ್ಯಕ್ತಿ, ಅವರಿಗೆ ಅವರ ಕಾಲವಾದ ನಂತರ ಅವರು ಮಡಿದ ಮೇಲೂ ಕೂಡ ಒಂದು ಸಮಾಧಿಯನ್ನು ಸ್ವಚ್ಛ ಮಾಡಿ ಇಟ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅಂದಮೇಲೆ, ಈ ಆಡಳಿತ ವ್ಯವಸ್ಥೆಗೆ, ಈ ಎಲ್ಲ ಸಮಾಜಕ್ಕೆ ನಮಗೆ ನಾಚಿಕೆ ಆಗಬೇಕು ಅಂತ ಅನಿಸೋಕೆ ಶುರು ಆಗ್ಬಿಡುತ್ತೆ. ಈಗಲಾದರೂ ಗುಬ್ಬಿ ಭಾಗದಲ್ಲಿರೋ ದೊಡ್ಡ ದೊಡ್ಡ ನಾಯಕರು ಈ ಕೆಲಸ ಮಾಡಿ ಒಂದೊಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕೆ ಸಾಧ್ಯ ಆಗಲಿ. ಎನಿಬಡಿ ಫಾರ್ ದಟ್ ಮ್ಯಾಟರ್, ಯಾವುದೇ ಅಧಿಕಾರಿ ಅಥವಾ ಯಾವುದೇ ಮುಖ್ಯಸ್ಥರು, ಅದಾಗಲಿ. ಅದು ನಮ್ಮ ಆಶಯ ಅಷ್ಟೇ.